ನಾನ್ ಮೀಶೋದಲ್ಲಿ 4 ಪ್ರಾಡಕ್ಟ್ ತಗೊಂಡಿದ್ದೆ. ಸ್ಯಾರಿ ಒಂದು, ಡ್ರೆಸ್ ಒಂದು, ಸ್ಲಿಪ್ಪರು ಮತ್ತೆ ನನ್ ಬೆಕ್ಕಿಗೆ ಒಂದು ಬೆಲ್ಟ್ ತಗೊಂಡಿದ್ದೆ. ಟೋಟಲ್ 1710 ಆಗಿತ್ತು. ಸೊ ಅದು ಮಹಾ ಸೇಲ್ ಅಂತ ಇತ್ತು ಅಲ್ವಾ, 1820 ಏನೋ ಆಗಿತ್ತು. ನಾನು ಅವತ್ತು ಆರ್ಡರ್ ಮಾಡ್ಕೊಂಡಿದ್ದಕ್ಕೆ 100 ರೂಪೀಸ್ ಕಮ್ಮಿ ಆಯ್ತು. ಓಕೆನಾ. ಇನ್ನ ಇದು 2 ಡ್ರೆಸ್ ಬಂದು ನನ್ನ ತಮ್ಮ ನನ್ನ ಬರ್ಡೇಗೆ ಅಂದ್ಬಿಟ್ಟು ಕೊಡ್ಸಿರೋದು. ಸೊ ಎಲ್ಲ ಮೀಶೋದಲ್ಲೇ ತಗೊಂಡಿರೋದು. ಸೊ ಇದನ್ನೆಲ್ಲ ನಾನು ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಹಂಗೆ ಒಂದೊಂದಕ್ಕೂ ಎಷ್ಟು ಕಾಸ್ಟ್ ಅಂತ ಹೇಳ್ಬಿಟ್ಟು ಒಂದೊಂದು ಲಿಂಕ್ ಸಮೇತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ತಗೊಬಹುದು. ಅಂಡ್ ಇದನ್ನೆಲ್ಲ ನಾನು ವೇರ್ ಮಾಡ್ಬಿಟ್ಟೆ ಒಂದೊಂದ್ರ ಬಗ್ಗೆನೂ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ. ಎಲ್ಲಾ ಡ್ರೆಸ್ಸು ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ನನ್ಗಂತೂ ಈ ಸ್ಯಾರಿ ತುಂಬಾನೇ ಇಷ್ಟ ಆಯ್ತು. ಈ ಸ್ಯಾರಿ ಬರ್ತ್ಡೇ ದಿನ ನಾನು ಈ ಸ್ಯಾರಿನ ಹಾಕೊಬೇಕು ಅಂದ್ಬಿಟ್ಟು ನಿನ್ನೆ ಭಾನುವಾರ, ಸ್ಯಾರಿ ಬಂದು 4 ದಿನ ಆಯ್ತು ನನ್ಗೆ. ಬಟ್ ಬ್ಲೌಸ್ ಸ್ಟಿಚ್ ಮಾಡ್ಸಿರೋದು ನಿನ್ನೆ. ಜಸ್ಟ್ 1 ಅವರ್ ಅಲ್ಲಿ ನನ್ನ ಫ್ರೆಂಡ್ ಅವ್ರ ಅಕ್ಕ ಸ್ಟಿಚಿಂಗ್ ಮಾಡ್ತಾರೆ. ನಾನು ಅವ್ರ ಹತ್ರನೇ ಬಟ್ಟೆ ಎಲ್ಲ ಸ್ಟಿಚ್ ಮಾಡಿಸ್ಕೊಳ್ಳೋದು. ಸೊ ಅವ್ರ ಹತ್ರ ಹೋಗ್ಬಿಟ್ಟು ಇದು ಡ್ರೆಸ್ನೆಲ್ಲ ಆಲ್ಟ್ರೇಷನ್ ಮಾಡಿಸ್ಕೊಂಡು ಬ್ಲೌಸ್ ನೆನ್ನೆ ಕುತ್ಕೊಂಡು 1 ಅವರ್ ಸ್ಟಿಚ್ ಮಾಡಿಸ್ಕೊಂಡ್ ಬಂದಿದ್ದೀನಿ. ಓಕೆನಾ. ಇವೆಲ್ಲ ಡ್ರೆಸ್ನೆಲ್ಲ ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದೀನಿ. ಇನ್ನು ಸ್ಲಿಪ್ಪರ್ದು ನಾನು ಲಿಂಕ್ ಹಾಕ್ತೀನಿ. ಇದನ್ನು ಅಷ್ಟೇ, ಸ್ಲಿಪ್ಪರು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲ. ಆ ಮತ್ತೆ ಲುಕಿಂಗು ತುಂಬಾನೇ ಚೆನ್ನಾಗಿದೆ. ಕಲರ್ ನಿಮ್ಗೆ 2-3 ತರ ಕಲರ್ ಇರುತ್ತೆ. ನಾನು ಬೇಕಂದ್ರೆ ನಿಮ್ಗೆ ಸ್ಕ್ರೀನ್ ಶಾಟ್ ಹಾಕ್ತೀನಿ ಯಾವ್ಯಾವ ಕಲರ್ ಅವೈಲಬಲ್ ಇರುತ್ತೆ ಅಂತ. ಇಲ್ಲ ಲಿಂಕ್ ಶೇರ್ ಮಾಡ್ತೀನಿ, ಲಿಂಕ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಕೊಬಹುದು. ಅದ್ರ ಕಲರ್ಸ್ ಎಲ್ಲ ಅವೈಲಬಲ್ ಇರುತ್ತೆ, ಎಲ್ಲಾ ಸೈಜ್ ಅವೈಲಬಲ್ ಇರುತ್ತೆ. ಸ್ಟಾಕ್ ಔಟ್ ಆಫ್ ಆಗೋದಕ್ಕೂ ಮುಂಚೆನೆ ಹೋಗಿ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಇದೆಲ್ಲದನ್ನು ನಾನು ವೇರ್ ಮಾಡ್ಬಿಟ್ಟು ನಿಮ್ಗೆ ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ. ಇದು ಮೇಶೋದು ಶಾಪಿಂಗ್ದು ಪರ್ಚೇಸ್ ಮಾಡಿರೋಂಥದ್ದು ರಿವ್ಯೂ ಕೊಡೋ ಒಂದು ವಿಡಿಯೋ ಆಗಿರುತ್ತೆ. ಅದಕ್ಕೂ ಮುಂಚೆ ಯಾರಾದ್ರೂ ಇನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಹೆಚ್ಚಿನ ಮಾಹಿತಿಗೆ ಬೇಕು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಿಮ್ಗೆ ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋನು ನೋಟಿಫಿಕೇಶನ್ ಬರುತ್ತೆ. ಓಕೆನಾ. ಓಕೆ, ವೇರ್ ಮಾಡಿ ತೋರಿಸ್ತೀನಿ ಬನ್ನಿ. ಫಸ್ಟ್ ಒನ್ ಈ ಡ್ರೆಸ್ ನ ತೋರಿಸ್ತಾ ಇದ್ದೀನಿ, ಮೈ ಫೇವ್ರೇಟ್ ಆಲ್ಸೋ, ಅದಕ್ಕೆ. ಓಕೆನಾ. ಟಾಪ್ ಬಂದು ಈ ತರ ಇದೆ. ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಓಕೆನಾ, ನೀವು ನೋಡ್ಬೋದು. ಇನ್ನ ಇದು ವೇಲ್, ಇದನ್ನು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ಇನ್ನ ಇದು ಪ್ಯಾಂಟು ಈ ತರ ಎಲೆಕ್ಟ್ರಿಕ್ ಇರುತ್ತೆ. ಇಲ್ಲಿ ಜೇಬ್ ಇದೆ, ಒಂದು ಬಟ್ಟೆ ನೋಡ್ತಾ ಇರ್ಬೋದು ನೀವು, ತುಂಬಾನೇ ಚೆನ್ನಾಗಿದೆ. ಓಕೆ, ವೇರ್ ಮಾಡುವ. ನೋಡ್ತಾ ಇದ್ದೀರಲ್ಲ ಎಷ್ಟು ಕಂಫರ್ಟಬಲ್ ಆಗಿದೆ. ಸ್ಲೀವ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ, ತುಂಬಾ ಕಂಫರ್ಟಬಲ್ ಆಗಿದೆ. ಅಂಡ್ ನಾನು ಸ್ವಲ್ಪ ಸ್ಟಿಚ್ ಮಾಡಿಸಿದ್ದೀನಿ, ನನಗೆಲ್ಲ ಡೀಪ್ ಎಲ್ಲ ಎಷ್ಟು ಬೇಕು ನೋಡ್ಕೊಂಡು. ಸೊ ಪ್ಯಾಂಟ್ ಈ ತರ ಇದೆ, ಸೂಪರ್ ಆಗಿದೆ. ವೇಲ್ ಹಾಕುವ. ವೇಲ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ, ತೆಳು ಇದೆ. ಓಕೆನಾ. ನನ್ಗೆ ಒಂದ್ ಸೈಡ್ ವೇಲ್ ಹಾಕೊಳ್ಳೋದು ತುಂಬಾನೇ ಇಷ್ಟ, ಬಟ್ ಮೇಂಟೈನ್ ಮಾಡಕ್ ಆಗಲ್ಲ. ಇವು ಬುಜ್ಜಿ ಬುಜ್ಜಿ ಬೇರೆ ಗಲಾಟೆ ಮಾಡ್ತಿದ್ದಾನೆ. ಓಕೆ, ಸುಮ್ನೆ ಇರುಮ್ಮ. ಓಕೆ, ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಪಾರ್ಟಿ ವೇರ್ಗೂ ಯಾವ್ದಾದ್ರು ಅಷ್ಟೇ ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ನಾವ್ ಈ ತರ ಬೇಕಾದ್ರೂ ಹಾಕೋಬಹುದು, ಈ ತರ ಬೇಕಾದ್ರೂ ಹಾಕೊಬಹುದು. ಏನೇ ಆದ್ರೂ ಡ್ರೆಸ್ಸಸ್ಗೆ ವೇಲ್ ಹಾಕೊಂಡ್ರೆ ಸಿಗೋ ಲುಕ್ ಬೇರೆ ಯಾವ್ದ್ರಲ್ಲೂ ಸಿಗಲ್ಲ. ಅಂಡ್ ನಾವು ಇಡೋ ಅಂತ ಬಿಂದಿ. ಓಕೆನಾ. ಬುಜ್ಜಿಮಾ. ಓಕೆ, ಚೆನ್ನಾಗಿದೆ ಅಲ್ವಾ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಲಿಂಕ್ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಅಮೌಂಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆನಾ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಏರ್ ಫ್ರೀ ಬಿಟ್ಟು ಈ ತರ ಹಾಕೊಂಡ್ರೆ ಯಾವ ಹೀರೋಯಿನ್ಗೂ ಕಮ್ಮಿ ಇರಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ನಾನು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಅಷ್ಟೇ. ಮೇಕಪ್ ಎಲ್ಲ ಏನು ಮಾಡ್ಕೊಂಡಿಲ್ಲ, ಜಸ್ಟ್ ಹಾಗೆ ಸಿಂಪಲ್ ಆಗಿ ರೆಡಿ ಆಗ್ಬಿಟ್ಟು
ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಯಾವ ಡ್ರೆಸ್? ಈ ಡ್ರೆಸ್ಸು, ಇದು ವೇರ್ ಮಾಡಿ ತೋರಿಸ್ತೀನಿ. ಈ ಡ್ರೆಸ್ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ಪ್ಯೂರ್ ಕಾಟನ್. ಓಕೆನಾ, ನೆಕ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಇವಾಗಂತೂ ವಿ ಶೇಪ್ ನೆಕ್ ಎಲ್ಲಾ ಹುಡುಗಿರ್ಗು ತುಂಬಾನೇ ಇಷ್ಟ ಆಗುತ್ತೆ. ಸ್ಲೀವ್ಸ್ ಎಲ್ಲ ನೋಡಿ ಎಷ್ಟು ಕಂಫರ್ಟಬಲ್ ಆಗಿದೆ. ಇನ್ ಕೇಸ್ ಏನಾದ್ರು ಸ್ವಲ್ಪ ಲೂಸ್ ಬಂದ್ರೆ ಸ್ಟಿಚ್ ಮಾಡಿಸ್ಕೊಂಡ್ರೆ ಮುಗೀತು. ಈ ಡ್ರೆಸ್ಗೆ ಕೊಟ್ಟಿರೋ ಅಮೌಂಟ್ ಅಂತೂ ತುಂಬಾನೇ ಕಮ್ಮಿ ಇದೆ. ನಾನು ಪ್ರೈಸ್ ಹೇಳಲ್ಲ, DM ಮಾಡಿರ್ತೀನಿ. ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಲಿಂಕ್ ಅಲ್ಲೇ ಹೋಗಿ ನೋಡಿ ನೀವು. ಇನ್ನ ನಾನು ಚಿಕ್ಕಪೇಟೆ ಮಲ್ಲೇಶ್ವರಂಗೆ ಹೋಲಿಸ್ಕೊಂಡ್ರೆ ಇದು ಬೆಟರ್. ಈ ಜಸ್ಟ್ 550ಗೆಲ್ಲ ಇಲ್ಲಿ ಪ್ಯಾಂಟು ವೇಲು ಟಾಪು ಈ ತರ ಸಿಕ್ಬಿಡುತ್ತೆ. ಬಟ್ ಅಲ್ಲಿ 650 750 850 ಈ ತರ ಇರುತ್ತೆ. ಸೊ ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ನಮ್ ಮೇಶೋನೇ ತುಂಬಾ ಬೆಸ್ಟ್ ಅಂತ ನಾನು ಅನ್ಕೊಂತೀನಿ. ಸೊ ಈ ಡ್ರೆಸ್ಸು ನಾನು ತುಂಬಾ ದಿನದಿಂದ ಅನ್ಕೊಂಡಿದ್ದೆ ತಗೊಬೇಕಂತ. ಚಿಕ್ಕಪೇಟೆಗೆ ಹೋದಾಗ್ಲೂ ನೋಡಿದ್ದೆ, ಬಟ್ ವೇಲ್ ಇರ್ತಾ ಇರ್ಲಿಲ್ಲ ಅಲ್ಲಿ. ಈ ತರ ಡ್ರೆಸ್ ಇರೋದು ಪ್ಯಾಂಟು ಟಾಪ್ ಇರೋದು ವೇಲ್ ಇರ್ತಾ ಇರ್ಲಿಲ್ಲ. ಸೊ ಮೆಂತ್ಯ ಕಲರ್ ನಂಗೆ ತುಂಬಾ ಇಷ್ಟ. ಬಟ್ ನನ್ನ ಹತ್ರ ಯೆಲ್ಲೋ, ಮೆಂತ್ಯ ಕಲರು, ಪಿಂಕ್ ಜಾಸ್ತಿ ಇತ್ತು. ಮೆಂತ್ಯ ಕಲರ್ದು 350ಗೆ ಇತ್ತು ದುಪ್ಪಟ್ಟ, ಪ್ಯಾಂಟು, ವೇಲು, ಟಾಪು. ಸೊ ನಾನು ನಿಮ್ಗೆ ಆ ಲಿಂಕ್ ಬೇಕಂದ್ರೆ ನಾನು ಶೇರ್ ಮಾಡಿರ್ತೀನಿ, ಅದನ್ನ ನೀವು ತಗೊಬಹುದು. ನನ್ನ ಹತ್ರ ಕಲರ್ಸ್ ಗಳು ಜಾಸ್ತಿ ಇದೆ ಅಂದ್ಬಿಟ್ಟು ನಾನು ಈ ಕಲರ್ಸ್ ನ ತಗೊಂಡೆ. ಈ ಕಲರ್ಸ್ ನನ್ನ ಹತ್ರ ಯಾವ್ದು ಇರ್ಲಿಲ್ಲ ಅಂದ್ಬಿಟ್ಟು. ಸೊ ಈ ಸಲ ನನ್ನ ಬರ್ತ್ಡೇಗೆ ಅಂದ್ಬಿಟ್ಟು ಟೋಟಲ್ ನಾನು ಎಲ್ಲ ಮೇಶೋದಲ್ಲೇ ಶಾಪಿಂಗ್ ಮಾಡ್ಕೊಂಡಿದ್ದೀನಿ. ಔಟ್ಸೈಡ್ ಎಲ್ಲೂ ಹೋಗಿಲ್ಲ. ಅಂದ್ರೆ ಸ್ವಲ್ಪ ಮನೆಯಲ್ಲಿ ವಾತಾವರಣ ಸರಿ ಇರ್ಲಿಲ್ಲ, ಎಲ್ಲೂ ಹೋಗುವಷ್ಟು ಮೈಂಡ್ ಫ್ರೀ ಆಗು ಇರ್ಲಿಲ್ಲ, ಶಾಪಿಂಗ್ ಮಾಡೋ ಅಂತ ಇದು ಇರ್ಲಿಲ್ಲ. ಸೊ ಹಂಗಾಗಿ ನಾನು ಮೇಶೋದಲ್ಲೇ ಶಾಪಿಂಗ್ ಮಾಡ್ಕೊಂಡೆ. ಬೆಸ್ಟ್ ಇದನ್ನೇ ಡ್ರೆಸ್ ಟ್ರೆಂಡ್ ಹೋಗಿದ್ದಿದ್ರೆ 2000 1700 ಆ ರೇಂಜ್ ವರೆಗೂ ಇರೋದು. ಟ್ರೆಂಡ್ ಅಲ್ಲಿ ಇನ್ನೇನ್ ನಾರ್ಮಲ್ ಆಗಿ ಆಜಿಯೋ ಆಪ್ ಅಲ್ಲಿ ಯಾವ ತರ ಒಂದು ಕ್ವಾಲಿಟಿ ಬಟ್ಟೆಗಳು ಸಿಗುತ್ತೆ, ಟ್ರೆಂಡ್ ಅಲ್ಲಿ ಅದೇನೆ ಸಿಗೋದು. ಸೊ ಈ ಡ್ರೆಸ್ ಅಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು. ಇನ್ನು ವೇಲ್ ಬಂದ್ರೆ ಕಾಟನ್, ಪ್ಯೂರ್ ಕಾಟನ್ ಇರುತ್ತೆ ನೋಡಿ. ಈ ತರ ನಾವ್ ಈ ತರ ಒಂದ್ ಸೈಡ್ ಬೇಕಂದ್ರೂ ಹಾಕೊಬಹುದು. ತುಂಬಾನೇ ಚೆನ್ನಾಗಿದೆ ನೋಡಿ. ಪ್ಯೂರ್ ಕಾಟನ್. ಈ ತರ ಸಿಂಗಲ್ ಹಾಕೊಂತೀನಿ ಅಂದ್ರೂ ಹಾಕೊಬಹುದು. ನಾನ್ ಸ್ವಲ್ಪ ಹೈಟ್ ಕಮ್ಮಿ ಇದೀನಿ ಅಲ್ವಾ, ಸಿಂಗಲ್ ಅಷ್ಟು ಅಂದ್ರೆ ಹಾಕೊಳಕ್ ಇಷ್ಟ, ಬಟ್ ಮೇಂಟೈನ್ ಮಾಡಕ್ ಆಗಲ್ಲ ಸಿಂಗಲ್ ಸೈಡ್. ಪಾರ್ಟಿಗೆಲ್ಲ ಹೋದ್ರೆ ಹಾಕೊಬಹುದು, ಬಟ್ ಯಾವಾಗ್ಲೂ ಕೆಲಸ ಮಾಡ್ಕೊಂಡು ಹಿಂಗ್ ಮೇಂಟೈನ್ ಮಾಡಕ್ಕಾಗಲ್ಲ ನೋಡಿ. ಡೈಲಿ ವೇರ್ಗೆ ಮತ್ತೆ ಆಫೀಸ್ ವೇರ್ಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಡಿಸೆಂಟ್ ಆಗಿರುತ್ತೆ, ಒಳ್ಳೆ ಲುಕ್ ಕೊಡುತ್ತೆ. ಇನ್ನ ಒಂದ್ ಸೈಡು ಈ ತರ ಹಾಕೊಂಡ್ರು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕ್ವಾಲಿಟಿ ಬಗ್ಗೆ ಎರಡು ಮಾತು ಹೇಳೋ ಆಗಿಲ್ಲ, ನೀವೇ ನೋಡ್ತಾ ಇರ್ಬೋದು. ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ನೋಡಿ, ಪ್ಯೂರ್ ಕಾಟನ್ ಇದು. ತುಂಬಾನೇ ಚೆನ್ನಾಗಿದೆ. ಇದಕ್ಕೆ 550 ಅಮೌಂಟ್ ಆರಾಮಾಗಿ ಕೊಡ್ಬೋದು. ನನಗೆ ತುಂಬಾ ಪರ್ಸ್ನಲಿ ತುಂಬಾನೇ ಇಷ್ಟ ಆಯ್ತು. ಸೊ ನೆಕ್ಸ್ಟ್ ಡ್ರೆಸ್ ಇದನ್ನು ನನ್ನ ಫೇವ್ರೆಟ್ ಕಲರು. ಓಕೆ, ವೇರ್ ಮಾಡಿ ತೋರಿಸುವ. ಇದಂತೂ ಸ್ಪೆಷಲ್ ಆಗಿ ಇದೆ ಅಂತ ಹೇಳ್ಬೋದು. ಈ ಡ್ರೆಸ್ ನ ವೇರ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು, ನನ್ನ ಹತ್ರ ಈ ರೀತಿ ಒಂದು ನೆಕ್ ಡಿಸೈನ್ಸ್ ಯಾವ್ದು ಡ್ರೆಸ್ ಇರ್ಲಿಲ್ಲ. ಫಸ್ಟ್ ಟೈಮ್ ಆಗ್ತಾ ಇರೋದು. ನಮ್ಮ ಮನೆಯವ್ರು ನೋಡೋರು ಏನಂತಾರೋ ಗೊತ್ತಿಲ್ಲ, ಬಟ್ ಸ್ಲೀವ್ಲೆಸ್ ಹಾಕೊಂತೀನಿ. ಬಟ್ ಇದು ಸ್ವಲ್ಪ ಈ ತರ ನೆಕ್ ಇತ್ತು. ತುಂಬಾ ದಿನದಿಂದ ಅನ್ಕೊಂತಾ ಇದ್ದೆ ಈ ತರ ಒಂದು ಡ್ರೆಸ್ ನ ತಗೊಬೇಕು ನಾನು ಅಂತ. ಮೀಶೋದಲ್ಲಿ ನೋಡಿ ಇಟ್ಕೊಂಡಿದ್ದೆ, ಬಟ್ ಇದೇ ತರಾನೇ ಸ್ವಲ್ಪ ಡಿಸೈನ್ ಚೇಂಜ್ ಇತ್ತು. ಬಟ್ ನನ್ನ ತಮ್ಮ ನನಗೆ 2 ಡ್ರೆಸ್ ಆರ್ಡರ್ ಮಾಡಿದ್ದಾನೆ. ಬಟ್ ಎರಡೂನು ನನಗೆ ಸಕ್ಕತ್ತಾಗಿ ಸೂಟಬಲ್ ಆಗುವಂತ ಡ್ರೆಸ್ಗಳನ್ನೇ ಆರ್ಡರ್ ಮಾಡಿ ಕಳ್ಸಿಕೊಟ್ಟಿದ್ದಾನೆ. ಇದ್ರದ್ದು ಲಿಂಕ್ ನಾನು ಶೇರ್ ಮಾಡ್ತೀನಿ. ನನ್ನ ತಮ್ಮ ಹತ್ರ ಕಳಿಸ್ಕೊಂಡು, ಅಂದ್ರೆ ನನ್ನ ತಮ್ಮ ಹೆಂಡತಿ ಸೇರಿ ಆರ್ಡರ್ ಮಾಡಿದ್ದಾರೆ ಬರ್ಡೇಗೆ ಅಂದ್ಬಿಟ್ಟು. ಸೊ ಇದು ತುಂಬಾನೇ ಚೆನ್ನಾಗಿದೆ. ಪ್ಯಾಂಟ್ ಈ ತರ ಬರುತ್ತೆ ನಮ್ಗೆ. ಪ್ಯಾಂಟ್ ಅಲ್ಲಿ ಒಂದು ಜೋಬ್ ಬರುತ್ತೆ, ಅಂಡ್ ಡ್ರೆಸ್ ಅಲ್ಲೂ ಕೂಡ ಒಂದು ಇಲ್ಲಿ ಜೋಬ್ ಬರುತ್ತೆ, ಪ್ಯಾಕೆಟ್. ಏನ್ ಬೇಕಾದ್ರೂ ಇಟ್ಕೊಬಹುದು. ಇದು ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಕಾಟನ್, ಪ್ಯೂರ್ ಕಾಟನ್. ಹೇಗ್ ಕಾಣಿಸ್ತಿದೆ ಈ ಡ್ರೆಸ್ಸು ಕಮೆಂಟ್ ಮಾಡಿ. ತುಂಬಾನೇ ಚೆನ್ನಾಗಿದೆ ಔಟ್ಫಿಟ್. ನಂಗಂತೂ ಪರ್ಸ್ನಲಿ ತುಂಬಾನೇ ಇಷ್ಟ ಆಯ್ತು. ಸಖತ್ತಾಗಿದೆ. ಈ ಕಲರ್ ಪಿಂಕ್ ಅಂದ್ರೆ ಎಲ್ಲಾ ಹುಡುಗರಿಗೂ ಪಿಂಕ್ ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ. ಸೊ ನಂಗಂತೂ ಈ ಡ್ರೆಸ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ನನಗೆ ಇಷ್ಟ ಆಯ್ತು, ನಿಮ್ಗೇನೋ ಗೊತ್ತಿಲ್ಲ. ಬಟ್ ಲಿಂಕ್ ಕೊಟ್ಟಿರ್ತೀನಿ, ಲಿಂಕ್ ಅಲ್ಲಿ ಎಲ್ಲ ಶಾಪಿಂಗ್ ಮಾಡ್ಕೊಳ್ಳಿ. ನಿಮ್ಗೆ ನಾನ್ ಪರ್ಚೇಸ್ ಮಾಡಿರೋದ್ರಕ್ಕಿಂತ ಸ್ವಲ್ಪ ಕಮ್ಮಿ ರೇಟ್ಗೆ ನಿಮ್ಗೆ ಸಿಗುತ್ತೆ. ಸೊ ನಾನ್ ಕೊಡೋ ಅಂತ ಲಿಂಕ್ ಅಲ್ಲಿ ನೀವು ತಗೊಂಡ್ರೆ ಓಕೆನಾ. ಹೇಗ್ ಕಾಣಿಸ್ತಿದೆ ಈ ಡ್ರೆಸ್ಸು ಅಂಡ್ ಇದ್ರದ್ದು ಅಮೌಂಟು ನಾನು ಲಿಂಕ್ ಅಲ್ಲಿ
ಹಾಕಿರ್ತೀನಿ, ನೀವು ಲಿಂಕ್ ಅಲ್ಲೇ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ತುಂಬಾನೇ ಕಡಿಮೆ ಇದೆ ಇದನ್ನು ಅಷ್ಟೇ ರೇಟು. ಅಂಡ್ ಔಟ್ಫಿಟ್ ಪಾರ್ಟಿ ವೇರ್ಗೆ ಅಥವಾ ಆಫೀಸ್ ವೇರ್ಗೆ ಡೈಲಿ ವೇರ್ಗೆ ಎಲ್ಲದಕ್ಕೂ ತುಂಬಾನೇ ಸೂಟಬಲ್ ಆಗುತ್ತೆ. ಬಟ್ ಇದಕ್ಕೆ ವೇಲ್ ಇಲ್ಲ. ಓಕೆನಾ? ವೇಲ್ ಬೇಕಂದ್ರೆ ಕ್ರೀಮ್ ಕಲರ್ ಹಾಕೊಬಹುದು. ಯಾರು ವೇಲ್ ಅಷ್ಟು ಹಾಕೋದಕ್ಕೆ ಲೈಕ್ ಮಾಡಲ್ಲ. ಹಾ, ನನ್ಗೂ ಅಷ್ಟೇನಿಲ್ಲ, ಬೇಡ ಹೀಗೆ ಹಾಕೊಂತೀನಿ. ಹೀಗೇನೆ ಚೆನ್ನಾಗಿದೆ ಈ ಡ್ರೆಸ್ಸು. ಹಾ, ಓಕೆ. ನೆಕ್ಸ್ಟ್ ಸ್ಯಾರಿ ವೇರ್ ಮಾಡುವ ವೇಟ್ ಮಾಡ್ತಾ ಇದ್ದೀನಿ ಸ್ಯಾರಿ ಹಾಕೊಳಕ್ ನಾನಂತೂ. ಓಕೆ, ಎಲ್ಲ ನನ್ನ ಬರ್ಡೇ ಸ್ಪೆಷಲ್ ಆಗಿ ಬರ್ಡೇಗೆ ಅಂದ್ಬಿಟ್ಟು ಆರ್ಡರ್ ಮಾಡ್ಕೊಂಡಿರೋದು. ಎಲ್ರು ವಿಶ್ ಮಾಡಿ. ಸುಳ್ಳು ಹೇಳ್ಬೇಡಿ, ನಿಜ ಹೇಳಿ ಈ ಸೀರೆ ಹೇಗೆ ಕಾಣಿಸ್ತಿದೆ ಅಂತ. ವಾವ್, ನಾನ್ ಕೊಟ್ಟಿರೋ ಅಮೌಂಟ್ಗೆ ಇಷ್ಟು ಚೆನ್ನಾಗಿರೋ ಸ್ಯಾರಿ ಸಿಗುತ್ತೆ ಅಂತ ನಾನು ಬಿಲೀವ್ ಕೂಡ ಮಾಡಿರ್ಲಿಲ್ಲ. ಸೋ ನೈಸ್. ವಾವ್, ಸಖತ್ತಾಗಿದೆ ಫಿನಿಶಿಂಗ್. ಅಂದ್ರೆ ಬ್ಲೌಸು ಈ ತರ ಗುಪ್ಪಿಟ್ಟು ಹೊಲ್ಸಿರೋದಕ್ಕೆ, ಬಟ್ ಬ್ಲೌಸ್ ಹೊಲ್ಕೊಟ್ಟಿರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕಂದ್ರೆ 1 hour ಅಲ್ಲಿ ಕುತ್ಕೊಂಡು ನಾಳೆ ನನ್ನ ಬರ್ಡೇ ದಿನ ಈ ಸ್ಯಾರಿನ ಹಾಕೊಬೇಕು ಅಂದ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಂಡ್ ಬಂದಿದ್ದೀನಿ. ಸಂಡೇ 12 ಗಂಟೆಗೆ ಹೋಗ್ಬಿಟ್ಟು ಅವ್ರ ಮನೆಗೆ 12:30ಗೆ ಹೋದ್ವಿ. 3:30 ಅಷ್ಟಲ್ಲಿ ಅಂದ್ರೆ ಬೇರೆದು ಸ್ವಲ್ಪ ಆಲ್ಟ್ರೇಷನ್ ಬಟ್ಟೆಗಳಿತ್ತು, ಅದನ್ನೆಲ್ಲ ಸ್ಟಿಚ್ ಮಾಡಿಸ್ಕೊಂಡು ಫಸ್ಟ್ ಬ್ಲೌಸ್ ನ 1 hourಗೆ ಸ್ಟಿಚ್ ಮಾಡಿದ್ರು. ಆಮೇಲೆ ಮಿಕ್ಕಿದ್ದೆಲ್ಲ ಬಟ್ಟೆಗಳನ್ನ ಹೊಲ್ಕೊಟ್ರು. ನಾನ್ ಕೊಟ್ಟಿರೋ ಅಮೌಂಟ್ಗೆ ಈ ಸ್ಯಾರಿ ವರ್ತ್. ಯಾಕಂದ್ರೆ ನೋಡಿ, ನನ್ನ ಹತ್ರ ಈ ಕಲರ್ದು ಯಾವ್ದು ಇರಲಿಲ್ಲ. ಮೆರೂನ್ ಅಂದ್ರೆ ಒಂಥರ ರೆಡ್ ಕಲರು. ಬಿಸಿಲಿಗೆ ಹೋದ್ರೆ ಸೂಪರ್ ಆಗಿ ಕಾಣಿಸುತ್ತೆ ಸ್ಯಾರಿ. ನೋಡಿ, ಹಿಂದೆ ಬ್ಲೌಸ್ ಎಲ್ಲ ಈ ತರ ಹೊಲ್ಸ್ಕೊಂಡಿದ್ದೀನಿ ನಾನು. ಸಿಂಪಲ್ ಆಗಿ ಹೊಲ್ಸ್ಕೊಂಡಿದ್ದೀನಿ ಬ್ಲೌಸು. ಬಫ್ ಇಟ್ಬಿಟ್ಟು ಬ್ಯಾಕ್ ಸೈಡು ರೌಂಡ್ ನೆಕ್ ಇಡಿಸ್ಕೊಂಡಿದ್ದೀನಿ. ಆ ರೌಂಡ್ ನೆಕ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಎಲ್ರಿಗೂ. ಸೊ ಹೇರ್ ಫ್ರೀ ಬಿಡುವ. ಲಿಟ್ರಲಿ ನನ್ಗಂತೂ ಸೀರೆ ತುಂಬಾನೇ ಇಷ್ಟ ಆಗಿದೆ. ನಿಮ್ಗೆ ಹೇಗ ಅನಿಸ್ತು? ಅಂಡ್ ಲಿಂಕ್ ಹಾಕಿರ್ತೀನಿ, ಲಿಂಕ್ ಅಲ್ಲೇ ತಗೊಳ್ಳಿ. ಓಕೆನಾ? ಲಿಂಕ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಸ್ವಲ್ಪ ಪ್ರೈಸ್ ಕಮ್ಮಿ ಆಗುತ್ತೆ, ಹಂಗಾಗಿ ಹೇಳ್ತಾ ಇದ್ದೀನಿ. ಮೀಶೋದಲ್ಲಿ ರಿಯಲಿ ವರ್ತ್ ಈ ಸ್ಯಾರಿಗೆ ಅಮೌಂಟ್ ಕೊಟ್ಟಿರೋದು. ನನ್ನ ಬರ್ಡೇಗೆ ಸ್ಪೆಷಲ್ ಆಗಿದೆ ಗಿಫ್ಟು. ಥ್ಯಾಂಕ್ ಯು ಪತಿದೇವ್ರೆ. ಅವ್ರಿಗೆ ಕೊಡ್ಸಿರೋದು ಎಲ್ಲ ಅದು. ಬಟ್ ನಾನು ಸೆಲೆಕ್ಟ್ ಮಾಡಿ ಅವ್ರಿಗೂ ತೋರಿಸ್ದೆ, ಚೆನ್ನಾಗಿದೆ ತಗೊಳ್ತೀನಿ ಅಂದ್ಬಿಟ್ಟು. ಟೋಟಲ್ 4 items ನ ತಗೊಂಡಿದ್ದು. ಬರೀ 1700 rupees ಅಷ್ಟೇ. ಇದೊಂದು ಸ್ಯಾರಿ, ಒಂದು ಡ್ರೆಸ್ಸು ಅಂಡ್ ಒಂದ್ ಜೊತೆ ಸ್ಲಿಪ್ಪರು ಅಂಡ್ ಕ್ಯಾಟ್ ಅದು ನಮ್ಮ ಬುಜ್ಜಿದು ಒಂದು ಬೆಲ್ಟು. ಅಷ್ಟಕ್ಕೂ ಸೇರಿ 1710 ರೂಪಾಯಿ ಆಗಿರೋದಷ್ಟೇ. ಬಟ್ ರಿಯಲಿ ನನ್ಗಂತೂ ಸ್ಯಾರಿ ತುಂಬಾನೇ ಇಷ್ಟ ಆಯ್ತು. ನೋಡಿ, ಇದು ಸ್ಟೋನ್ದು ಇದು ಈಸಿಯಾಗಿ ಹೋಗಲ್ಲ. ಓಕೆನಾ? ಸ್ಮೂತ್ ಆಗಿ ಕ್ಲಾತ್ ನ ವಾಶ್ ಮಾಡ್ಕೊಂಡ್ರೆ ವರ್ತ್ ಚೆನ್ನಾಗಿ ಬಾಳಿಕೆ ಬರುತ್ತೆ. ಅಂಡ್ ಈ ಫಿನಿಶಿಂಗ್ ನನ್ಗಂತೂ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಹೇಗ್ ಕಾಣಿಸ್ತಿದೆ ಅಂತ ವಿಶ್ ಮಾಡಿ. ಹಾಗೆ ಬರ್ಡೇ ಸ್ಪೆಷಲ್ ಇಷ್ಟೇನೆ, ಏನಿರಲ್ಲ. ಇವತ್ತು ಮನೆ ದೇವ್ರಿಗೆ ಹೋಗ್ಬೇಕು ಅನ್ಕೊಂಡಿದೀವಿ. ಹೋಗಿ ತುಂಬಾ ದಿನ ಆಯ್ತು. ಮನೆ ದೇವ್ರಿಗೆ ಹೋಗ್ತೀವಿ. ಸೆಲೆಬ್ರೇಷನ್ ಎಲ್ಲ ಏನು ಇಲ್ಲ, ಇಷ್ಟೇ. ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಮೂಡಲ್ಲಿ ಇಲ್ಲ. ಮನೆ ಬೇರೆ ಇನ್ನ ಫಿನಿಶ್ ಆಗಿಲ್ಲ ಅಲ್ಲ. ಸೊ ನಾನು ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟಿದ್ದೀನಿ ಒಂದು 2 ವರ್ಷದಿಂದ. ಅದಕ್ಕೆ ಮುಂಚೆ ಮಾಡ್ಕೊಳ್ತಾ ಇದ್ದೆ. ಸೆಲೆಬ್ರೇಟ್ ಎಲ್ಲ ಏನು ಮಾಡಲ್ಲ. ಏನಾದ್ರೂ ನನ್ನ ಮಗಳು ಏನಾದ್ರೂ ಕೇಳಿದ್ರೆ ನೈಟ್ ಹೋಟೆಲ್ಗೆ ಹೋಗಿ ಊಟ ಮಾಡ್ತೀವಿ ಅಷ್ಟೇ. ಸೊ ಇದು ನನ್ನ ಬರ್ತ್ಡೇ ಸ್ಪೆಷಲ್ ವಿಡಿಯೋ ಆಗಿರುತ್ತೆ. ಯಾರ್ಯಾರೆಲ್ಲ ವಿಡಿಯೋ ನೋಡಿದಿರೋ ತಪ್ಪದೆ ಕಮೆಂಟ್ ಮಾಡಿ, ಹಾಗೆ ವಿಶ್ ಮಾಡಿ. ನನಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಎಲ್ಲ ಪ್ರಾಡಕ್ಟು ಎಲ್ಲಾ ಮತ್ತೆ ಸ್ಯಾರಿ ಡ್ರೆಸ್ಗಳದ್ದು ಎಲ್ಲಾದ್ರದ್ದು ನಾನು ಲಿಂಕ್ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಎಲ್ರೂ ಮಿಸ್ ಮಾಡದೆ ಹೋಗಿ ಓಪನ್ ಮಾಡಿ ತಗೊಳ್ಳಿ. ಸುಮ್ಮನೆ ಇರುಮ್ಮ. ಓಕೆನಾ? ಅಂಡ್ ಈ ಸ್ಯಾರಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಮರಿದಿರಾ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನ ಇವತ್ತು ನನ್ನ ಬರ್ಡೇ ಸ್ಪೆಷಲ್ ಇಷ್ಟೇನೆ. ಓಕೆ, ನೆಕ್ಸ್ಟ್ ವಿಡಿಯೋ ವೇಟ್ ಮಾಡ್ತಾ ಇರಿ. ಟಿಲ್ ದೆನ್ ಟೇಕ್ ಲವ್ ಯು ಆಲ್. ಬಾಯ್.